ಹೆಂಡತಿ ಈ ಮಗು ಜನ್ಮ ಕೊಟ್ಟ ತಕ್ಷಣ ಸತ್ತು ಏನು ಹೇಳುತ್ತಿರುವೆ? ತಲುಪಲ್ಲಿಯಲ್ಲಿ ಕಾಣುತ್ತ ದುರಂತವನ್ನು ನುಡಿಯುತ್ತಿರುವೆ. ತವರು ಮನೆಗೆ ಹೋಗಿ ಬರುವನೆಂದು ಹೇಳಿ ಹೋದ ನಿನ್ನ ಹೆಂಡತಿ ತನ್ನ ಬಾಳನ್ನು ಬರಿದು ಮಾಡಿ ಕಳಿಸಿದಳು. ರುದ್ರ, ಇಂದು ನಿನ್ನ ಹೆಂಡತಿ ಸತ್ತಿಲ್ಲ ರುದ್ರ, ನನ್ನ ಒಳ ಹುಟ್ಟಿದ ತಂಗಿ ಸತ್ತಿದ್ದಾಳೆ. ರುದ್ರ, ಆ ಭಗವಂತ ನಿನ್ನ ಬಾಳಿನಲ್ಲಿ ಎಂತ ದುರಂತವನ್ನು ಸೃಷ್ಟಿ ಮಾಡಿದನಲ್ಲ ರುದ್ರ. ಆ ಸೃಷ್ಟಿಕರ್ತನ ಶಾತದಲ್ಲಿ ನನ್ನ ಸಂಸಾರ ನುಚ್ಚು ನೂರಾಯಿತು. ಬಡತನದಲ್ಲಿ ಬಾಳುವೆ ಎಷ್ಟೇ ಭಾರವಾಗಿದ್ರು ಭಯಪಡದೆ ಬದುಕುತ್ತಿದ್ದೆ. ಬದುಕಬೇಕೆಂಬ ಬಂಡಿಯನ್ನು ನಾವಿಬ್ಬರು ಗಂಡ ಹೆಂಡರು ಜೋಡು ಎತ್ತುಗಳಾಗಿ ಜರುಗುತ್ತಿದ್ದೆವು. ಆದರೆ ಇಂದು ನನ್ನ ಬದುಕಿನ ಒಂದು ಬಂಡಿಯ ಚಕ್ರ ಕಳಿಸಿ ಹೋಯಿತು. ನನ್ನ ಮಗಳು ಅನಾಥಳಾದಳು. ಈ ಪಾಪಿ ಹುಟ್ಟದ ಇದ್ರೆ ಖಂಡಿತ ನನ್ನ ಹೆಂಡತಿ ಸಾಹಿತ್ಯ ತಪ್ಪಾಗಿದೆ ರುದ್ರ. ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತಿಯನ್ನು ಒಡೆಯಬಾರದು. ಯಾರ ಸಾವಿಗೆ ಯಾರ ಜನ್ಮವೂ ಕಾರಣವಲ್ಲ, ಯಾರ ಜನ್ಮಕ್ಕೆ ಯಾರು ಸಾವು ಕಾರಣವಲ್ಲ. ಈ ಲೋಕದಲ್ಲಿ ಹುಟ್ಟುವರು ಹುಟ್ಟುತ್ತಾರೆ, ಸಾಯುವರು ಸಾಯುತ್ತಾರೆ. ಹುಟ್ಟು ಸಾಯುವರ ಸಂಬಂಧ ಕಟ್ಟಲು ನಾವ್ಯಾರು? ಅವರವರ ಭೋಗ ಅವರ ಬೆನ್ನಿಗೆ ಕಟ್ಟಿಕೊಂಡು ಈ ಭೂಮಿಗೆ ಬಂದಿರುತ್ತಾರೆ. ಬರೀ ಹುಚ್ಚು ಭ್ರಮೆಯಲ್ಲಿ ಬಡಿದಾಡುವುದು ಮಾನವನ ಮೂರ್ಖತನ. ಸತ್ತು ಸ್ವರ್ಗ ಸೇರಿದ ನನ್ನ ಹೆಂಡತಿ ಮರಳಲೇಬೇಕಾದನಿ. ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ಹುಟ್ಟಿದ ಮಾನವ ಈ ಪ್ರಪಂಚವನ್ನೇ ಮರೆತು ಹೋಗುವಾಗ ಮಾಡಿಕೊಂಡ ಹೆಂಡತಿ ಎಷ್ಟು ದಿವಸದವಳು. ನಮ್ಮಿಂದ ಮಾಯವಾದದ್ದೆಲ್ಲ ನಾವು ಮರೆಯಲೇಬೇಕು. ಮರೆಯಲು ಮನಸ್ಸು ದೃಢ ನಿರ್ಧಾರ ಮಾಡಬೇಕು. ಮಡದಿಯನ್ನು ಮರೆತರು ಆ ಮಡದಿ ನೀಡಿ ಹೋದ ಈ ಮಗಳ ಮುಂದಿನ ಭವಿಷ್ಯ ಹೇಗಿದ್ದಾನೆ? ಈ ಮಗುವನ್ನು ಬೆಳೆಸಬೇಕಾದದ್ದು ನಿನ್ನ ಧರ್ಮ, ಅದು ನಿನ್ನ ಕರ್ತವ್ಯ. ನೋಡುದ್ರ, ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡುದು. ಅವರವರ ಮನೆಯಲ್ಲಿ ಬಿಟ್ಟು ಕೂಲಿಯಲ್ಲಿ ಮಗಳು ಹಚ್ಚಬೇಡ. ಒಳ್ಳೆಯ ವಿದ್ಯಾಭ್ಯಾಸ ಕಲಿಸಿ ಒಳ್ಳೆಯ ಸಾಲಿನಲ್ಲಿ ನಿಲ್ಲಿಸು. ಇವಳಿಗೆ ಬೇಕಾದ ಆಶ್ರಯ, ವಿದ್ಯೆ, ಊಟದ ಖರ್ಚು ನಾನು ನೋಡಿಕೊಳ್ಳುವೆ. ಈ ಮಗಳು ನಿನ್ನ ಮಗಳಲ್ಲ, ನನ್ನ ಮಗಳನ್ನು ಭಾವಿಸಿಕೊಳ್ಳುತ್ತೇನೆ. ರುದ್ರ, ನಿನ್ನ ಮಗಳು ಓದಿಗೆ ಖರ್ಚಿಗಾಗಿ ತೆಗೆದುಕೊ 10,000 ರೂಪಾಯಿ. ಈ ನಿಮ್ಮ ಉಪಕರಣ ನಾನು ಯಾವಾಗ ಮುಟ್ಟಿಸಬೇಕು? ಯಾಕೋ ರುದ್ರ ಕಣ್ಣಲ್ಲಿ ಋಣ ಮುಟ್ಟಿಸುವಂತ ಕಾಲ ಬಂದೇ ಬರುತ್ತದೆ. ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕಬೇಕು, ಅದು ನಿಜವಾದ ಧರ್ಮ. ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವೆ. ಇಂಥ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದರೆ ಆ ದೇವರು ಕೂಡ ಮೆಚ್ಚುವುದಿಲ್ಲ ನನ್ನನ್ನು. ಅಂದಾಗಿ ಈ ಮಗನ ಯಾರ ಮನೆ ಬಿಡುವೆ? ಈ ಊರಾಗ ಯಾರ ಮನೆಯಾಗೂ ಬಿಡುದಿಲ್ರಿ. ನನ್ನ ಹೆಂಡತಿ ತಂಗಿ ಬೆಂಗಳೂರಾಗ್ತಾರೆ. ಬದುಕಿಸ್ಲಾಕಂತ ಹೋಗಿ ಬಹಳ ದಿವಸ ಆಯ್ತು. ಅಲ್ಲಿ ಹೋಗಿ ಈ ನನ್ನ ಮಗಳನ್ನ ಬಿಟ್ಟು ಬರ್ತೇನೆ. ಯಾಕಂದ್ರೆ ಅಕ್ಕನ ಮಗಳು ಅಂದ ಮೇಲೆ ಪ್ರೀತಿಯಿಂದ ಜೋಪಾನ ಮಾಡಬಹುದು ಅಂತ ನನ್ನ ಆಸೆ ರೀ ಅಪ್ಪ. ಅಷ್ಟೇ ಮಾಡುವುದ್ರ, ನೀನು ಇವತ್ತೇ ಬೆಂಗಳೂರು ಹೊರಟು ಬಿಡೋದು. ಯಾಕಂದ್ರೆ ಇನ್ನು ಈ ಮಗು ಹಾಲು ಕುಡಿಯೋ ಹಸುಗೂಸು, ಹೆಚ್ಚು ದಿನ ಇರಿಸೋದು ಒಳ್ಳೆಯದಲ್ಲ. ನೀವು ಆದಷ್ಟು ಬೇಗ ಬೆಂಗಳೂರು ಹೊರಟು. ಆಯ್ತು. ಈ ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸುವಂತ ಅವ್ರಿಗೆ ಚೆನ್ನಾಗಿ ಹೇಳಿಬಿಟ್ಟು ಬಾ. ಆಯ್ತು, ಹೋಗಿ ಬಾ, ಹೋಗಿ ಬಾರಿದ್ರ.